ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಂತ ಹೈದರಾಬಾದ್ ಮತ್ತು ಚೆನ್ನೈ ನಡುವಿನ ಪಂದ್ಯದಲ್ಲಿ ಸಿಎಸ್ಕೆ ಪಡೆ ಹೀನಾಯ ಸೋಲು ಕಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ 19.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಂಡು 154ಕ್ಕೆ ಆಲ್ಔಟ್ ಆಗಿತ್ತು. 155 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನತ್ತಿದಂತ ಹೈದರಾಬಾದ್ ತಂಡ 18.4 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು ಗೆಲುವನ್ನ ಸಾಧಿಸಿದೆ. ಹಾಗೆ ಪ್ಲೇ ಆಫ್ ರೇಸ್ನಲ್ಲಿ ಜೀವಂತವಾಗಿ ಉಳಿಸಿಕೊಂಡಿದೆ. ಐಪಿಎಲ್ ಇತಿಹಾಸದಲ್ಲಿ ಚಪಾಕ್ ಮೈದಾನದಲ್ಲಿ ಇದು ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಮೊದಲ ಗೆಲುವಾಗಿದೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ಆಟಗಾರ ಕಮಿಂಡು ಮೆಂಡಿಸ್ನ ಸೂಪರ್ ಮ್ಯಾನ್ ಸ್ಟೈಲಲ್ಲಿ ಕ್ಯಾಚ್ ಹಿಡಿದಿದ್ದು ಫುಲ್ ಟ್ರೆಂಡಿಂಗ್ನಲ್ಲಿದೆ. ಪಂದ್ಯದ 12.5ನೇ ಓವರ್ನಲ್ಲಿ ಎಸ್ಆರ್ಎಚ್ನ ವೇಗದ ಬೌಲರ್ ಹರ್ಷರ್ ಪಟೇಲ್ರ ಆಫ್ ಸ್ಟಂಪ್ನ ಹೊರಗಡೆ ಹೋಗ್ತಾ ಇದ್ದಂಥ ಎಸೆತವನ್ನ ಡೆವಾಲ್ಡ್ ಬ್ರೇವಿಸ್ ದೊಡ್ಡ ಶಾಟ್ ಆಡೋಕೆ ಯತ್ನಿಸಿದ್ರು. ಚೆಂಡು ಲಾಂಗ್ ಆಫ್ ದಿಕ್ಕಿನತ್ತ ಸಾಕ್ತಾ ಇತ್ತು. ಆದರೆ ಫೀಲ್ಡಿಂಗ್ನಲ್ಲಿದ್ದಂಥ ಕಮಿಂಡು ಮೆಂಡಿಸ್ ಸೂಪರ್ ಮ್ಯಾನ್ನಂತೆ ಡೈವ್ ಮಾಡಿ ಚೆಂಡನ್ನು ಗಾಳಿಯಲ್ಲಿ ಹಿಡಿದಿದ್ದಾರೆ. ಅಲ್ಲದೆ ಒಂದೇ ಕೈಯಿಂದ ಚೆಂಡನ್ನು ಸೇಫ್ ಮಾಡಿದ್ದಾರೆ. ಈ ಕ್ಯಾಚ್ಗೆ ಚಪಾಕ್ನ ಜನಸಾಗರವೇ ಒಂದು ಕ್ಷಣ ಸ್ತಬ್ಧವಾಗಿತ್ತು. ಹಾಗೆ ಈ ಅದ್ಭುತ ಕ್ಯಾಚ್ಗೆ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ದಾರೆ. ಹೈದರಾಬಾದ್ ವಿರುದ್ಧದ ಸೋಲಿನ ಬಳಿಕ ಸಿಎಸ್ಕೆ ತಂಡ ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಹೊರಬಿದ್ದಿದೆ. ಪ್ರಸ್ತುತ 9 ಪಂದ್ಯಗಳನ್ನು ಆಡಿರುವಂತಹ ಸಿಎಸ್ಕೆ ಗೆದ್ದಿರೋದು 2 ಮ್ಯಾಚ್ಗಳನ್ನು ಅಷ್ಟೇ. ಇನ್ನೂ 5 ಪಂದ್ಯಗಳು ಬಾಕಿ ಇದ್ರೂ ಕೂಡ ಎಲ್ಲಾ ಮ್ಯಾಚ್ ಗೆದ್ದರೂ ಕೂಡ ನೆಟ್ ರನ್ ರೇಟ್ ಕಡಿಮೆ ಇರೋ ಕಾರಣ 4ರ ಘಟ್ಟಕ್ಕೆ ತಲುಪೋದು ಡೌಟ್ ಇದೆ. ಈ ಹೀನಾಯ ಸೋಲಿನಿಂದ ಸಿಎಸ್ಕೆ ನಾಯಕ MS ಧೋನಿ ಕೂಡ ಬೇಸರಗೊಂಡಿದ್ದಾರೆ. ಹಾಗೆ ಬ್ಯಾಟಿಂಗ್ ಬಗ್ಗೆ ಮಾತನಾಡಿದ್ದು, ತಮ್ಮ ತಂಡ ನಿರಂತರವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಲೇ ಇತ್ತು. ಇದರಿಂದಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸುವುದು ಕಷ್ಟವಾಯಿತು ಎಂದಿದ್ದಾರೆ. ಚೆನ್ನೈ ವಿರುದ್ಧದ ಗೆಲುವಿನ ಬಳಿಕ ಹೈದರಾಬಾದ್ ತಂಡ ಈ ಸೀಸನ್ನಲ್ಲಿ ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿಕೊಂಡಿದೆ. ಈವರೆಗೂ 9 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದಿರುವಂತಹ ಹೈದರಾಬಾದ್ ತಂಡ ಮುಂದಿನ 5 ಪಂದ್ಯಗಳನ್ನು ಗೆದ್ದರೆ ಮಾತ್ರ ನಾಕೌಟ್ ಹಂತಕ್ಕೆ ತಲುಪಬಹುದು. ಈ ಬಗ್ಗೆ ಮಾತನಾಡಿರುವಂತಹ ಹೈದರಾಬಾದ್ ತಂಡದ ಆಲ್ರೌಂಡರ್ ಆಟಗಾರ ನಿತೀಶ್ ರೆಡ್ಡಿ, ಕಳೆದ ವರ್ಷ RCB ಮಾಡಿದ್ದ ಪ್ಲಾನ್ ಅನ್ನೇ ನಾವು ಅನುಸರಿಸಿ ಪ್ಲೇ ಆಫ್ಗೆ ತಲುಪ್ತೇವೆ. ಈ ವಿಷಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಮಗೆ ಸ್ಫೂರ್ತಿ ಎಂದಿದ್ದಾರೆ. RCB ಪಾಳಯದಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವಂತಹ ಪ್ರಶ್ನೆಗಳು ಎದ್ದಿವೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಸಂಭಾಷಣೆ ನಾನಾ ಚರ್ಚೆಗೆ ಕಾರಣವಾಗಿದೆ. ದಿನೇಶ್ ಕಾರ್ತಿಕ್ ನೀಡಿದಂಥ ಸಲಹೆಗಳಿಗೆ ವಿರಾಟ್ ಕೊಹ್ಲಿ ಬೇಡ ಎನ್ನುವ ಅರ್ಥದಲ್ಲಿ ಕೈ ಮುಗಿದಿದ್ರು. ಅದಕ್ಕೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ವೇಳೆ ನಾಯಕ ರಜತ್ ಪಾಟಿದಾರ್ ತಮ್ಮ ಸಲಹೆಗಳನ್ನು ತೆಗೆದುಕೊಳ್ತಾ ಇಲ್ಲ ಎನ್ನುವ ಅರ್ಥದಲ್ಲಿ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಅವರ ಬಳಿ ದೂರೋದು ಕಂಡು ಬಂದಿತ್ತು. 12ನೇ ಸೀಸನ್ IPL ಆವೃತ್ತಿಯ 44ನೇ ಪಂದ್ಯದಲ್ಲಿ ಅಂದ್ರೆ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಎದುರು ಬದಲಾಗಲಿವೆ. ಕಳೆದ ಆವೃತ್ತಿಯಲ್ಲಿ ತಂಡವನ್ನು ಪ್ರಶಸ್ತಿಯೆಡೆಗೆ ಮುನ್ನಡೆಸಿದಂತ ಶ್ರೇಯಸ್ ಅಯ್ಯರ್ ಈ ಬಾರಿ KKR ಪ್ಲೇ ಆಫ್ ಪ್ರವೇಶದ ಕನಸಿಗೆ ಕೊಳ್ಳಿಡಬಹುದು. ಇವತ್ತು ಪಂಜಾಬ್ನ ನೂತನ ನಾಯಕ ತಮ್ಮ ಮಾಜಿ ತಂಡ KKR ಅನ್ನು ಎದುರಿಸಲಿದ್ದಾರೆ. ಪಂದ್ಯ ತೀವ್ರ ಪೈಪೋಟಿಯಿಂದ ಕೂಡಿರೋ ನಿರೀಕ್ಷೆ ಇದೆ. ಭಾನುವಾರ ಮಧ್ಯಾಹ್ನ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಪಂದ್ಯವನ್ನ ಸುಮಾರು 19,000 ಬಡ ಮತ್ತು ವಿಶೇಷ ಮಕ್ಕಳು ಉಚಿತವಾಗಿ ವೀಕ್ಷಿಸಲಿದ್ದಾರೆ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಮಾಲಕರಾಗಿರುವಂತ ನೀತಾ ಅಂಬಾನಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಎಲ್ಲರಿಗೂ ಶಿಕ್ಷಣ ಮತ್ತು ಕ್ರೀಡೆ ಅಭಿಯಾನದ ಅಂಗವಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಜಸ್ಥಾನ ರಾಯಲ್ಸ್ ಪರ ಆಡ್ತಾ ಇರುವಂತಹ 14 ವರ್ಷದ ವೈಭವ್ ಸೂರ್ಯವಂಶಿಗೆ ಟೀಂ ಇಂಡಿಯಾದ ಮಾಜಿ ಡ್ಯಾಶಿಂಗ್ ಓಪನರ್ ಆಟಗಾರ ವೀರೇಂದ್ರ ಸೆಹ್ವಾಗ್ ಕೆಲ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗಲೇ ಕೋಟ್ಯಾಧಿಪತಿ ಅಂತ ಭಾವಿಸಿದ್ರೆ ಮುಂದಿನ ವರ್ಷ ನಾವು ಅವರನ್ನ IPLನಲ್ಲಿ ನೋಡೋಕ್ಕಾಗೋದಿಲ್ಲ. ಹೀಗಾಗಿ ಅವರು ವಿರಾಟ್ ಕೊಹ್ಲಿ ಅವರನ್ನ ನೋಡಿ ಕಲಿಬೇಕು. ಕೆಲ ಸಲ ಟೀಕೆಗಳು ಕೇಳಿ ಬರೋದು ಸಹಜ. ಅದನ್ನ ತಿಳಿದು ನೀವು ಮೈದಾನದಲ್ಲಿ ಹೆಜ್ಜೆ ಹಾಕಿದ್ರೆ ಮಾತ್ರ ಮೈದಾನದಲ್ಲಿ ಇರ್ತೀರಿ ಎಂದಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ನರಮೇಧಕ್ಕೆ ಇಡೀ ವಿಶ್ವವೇ ಖಂಡನೆ ವ್ಯಕ್ತಪಡಿಸ್ತಾ ಇದೆ. ಇದೀಗ ಕ್ರಿಕೆಟ್ ದಿಗ್ಗಜ ಸೌರವ್ ಗಂಗೂಲಿ ಅವರು ಕೂಡ ಭಾರತ ಪಾಕಿಸ್ತಾನದೊಂದಿಗಿನ ಎಲ್ಲಾ ಸಂಬಂಧಗಳನ್ನ ಕಡಿತಗೊಳಿಸಬೇಕು ಎಂದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿರುವಂತವರು ಭಾರತ ಪಾಕಿಸ್ತಾನದೊಂದಿಗಿನ ಎಲ್ಲಾ ಸಂಬಂಧಗಳನ್ನ ಸಂಪೂರ್ಣವಾಗಿ ಕಡಿತಗೊಳಿಸಬೇಕು. ಯಾಕಂದ್ರೆ ಇದು ತಮಾಷೆ ಅಲ್ಲ. ಹಾಗೆ ಇದರ ಹಿಂದೆ ಇರುವಂತವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯ ನಂತರ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೆಲ ನಿರ್ಬಂಧಗಳನ್ನು ಹೇರಿದೆ. ಇದರ ನಡುವೆ ಪಾಕಿಸ್ತಾನದ ಮೇಲೆ ಕ್ರೀಡಾ ನಿರ್ಬಂಧಗಳನ್ನು ಕೂಡ ಅನಧಿಕೃತವಾಗಿ ಹಾಕಲಾಗ್ತಾ ಇದೆ. IPL ರೀತಿಯಲ್ಲೇ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯಗಳ ಸ್ಕೋರ್ ಕಾರ್ಡ್ ನೀಡೋದನ್ನ ಭಾರತದ ಬಹುತೇಕ ಕ್ರೀಡಾ ವೆಬ್ಸೈಟ್ಗಳು ನಿಲ್ಲಿಸಿವೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.